ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು GKVKಯಲ್ಲಿರುವಂಥ ಮೇವಿನ ತಳಿಗಳನ್ನು ನೋಡೋಣ. ಮೇವಿನ ಹಲವು ತಳಿಗಳು ನಮ್ಮ ಡೆಮೋಗೋಸ್ಕರ ಅಂತಲೇ ಬೆಳೆದಿದ್ದಾರೆ ಸ್ನೇಹಿತರೆ. GKVK ಆವರಣದಲ್ಲಿ ಇದು BN ಹೈಬ್ರಿಡ್ ಅಂತ 30 ರಿಂದ 40 ಟನ್ ಪರ್ ಎಕರೆಗೆ ಬರುತ್ತೆ. ಈ ಥರ ಇರುತ್ತೆ ಸ್ನೇಹಿತರೆ. ಮತ್ತು ಇದು ನೇಪಿಯರ್ ಹುಲ್ಲು ಅಂತ. ಇದು 60 ರಿಂದ 75 ಟನ್ ಬರುತ್ತೆ. 6 ರಿಂದ 7 ಕಟಾವು ಮಾಡ್ಬೋದು. ಬಹುವಾರ್ಷಿಕ ಬೆಳೆ ಇದು. ವರ್ಷಕ್ಕೆ 6 ರಿಂದ 7 ಸಾರಿ ಕಟಾವು ಸಹ ಮಾಡ್ಬೋದು. ಇದು ಸಂಕರಣ ನೇಪಿಯರ್ ಹುಲ್ಲು ಅಂತ. 60 ರಿಂದ 70 ಟನ್ ಬರುತ್ತೆ ಪರ್ ಎಕರೆಗೆ. ನೇಪಿಯರ್ಗಳಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಹುಲ್ಲು ಇದೆ. ಇದು BN ಹೈಬ್ರಿಡ್ ಅಂತ. 60 ರಿಂದ 70 ಟನ್ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಸ್ವಲ್ಪ ನೋಡಿ, ಎಲೆಗಳಲ್ಲಿ ಸ್ವಲ್ಪ ಇದಿರುತ್ತೆ, ದೊಡ್ಡದಾಗಿರುತ್ತೆ. ಅದಾದಮೇಲೆ ಇದು ನೇಪಿಯರ್ ಹೈಬ್ರಿಡ್ ಹುಲ್ಲು ಅಂತ. ಇದು ಅಷ್ಟೇ ಈ ಥರ ಇರುತ್ತೆ. ಇದು ಬಹುವಾರ್ಷಿಕ ಬೆಳೆನೇ. ಇದು ನೇಪಿಯರ್ನೇ. 60 ರಿಂದ 80 ಟನ್ ಬರುತ್ತೆ. ನೇಪಿಯರ್ ಹೈಬ್ರಿಡ್ ಇದೆ, ನೇಪಿಯರ್ ಆ ಥರ ತುಂಬ ತಳಿಗಳಿದಾವೆ ಸ್ನೇಹಿತರೆ. ನೆಕ್ಸ್ಟ್ ಇದು ಸಿಗ್ನಲ್ ಹುಲ್ಲು ಅಂತ. ಇದನ್ನು ನಾವು ಗಣಕೆ ಹುಲ್ಲು ಅಂತ ಕರಿತೀವಿ. ನಮ್ಮೂರ ಕಡೆ ಎಲ್ಲ ಇದು ಸಿಗುತ್ತೆ. ಇದು ಇಳುವರಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೈಟ್ ಜಾಸ್ತಿ ಬರಲ್ಲ ಇದು. ಬಟ್ ಚೆನ್ನಾಗಿ ತಿಂತವೆ, ಹಸುಗಳಾಗಿರಲಿ, ಎಮ್ಮೆಗಳು ಮತ್ತು ಕುರುಗಳು ಸಹ. ಇದು ಸೆಟಾರಿಯಾ ಹುಲ್ಲು ಅಂತ. 10 ರಿಂದ 12 ಟನ್ ಬರುತ್ತೆ ಸ್ನೇಹಿತರೆ ಪರ್ ಎಕರೆಗೆ. ಹಾಗೆ ನಮಗೆ ಡೆಮೋಗಂತಾನೆ ಸಮ್ ಹೂಗಳನ್ನು ಬೆಳೆದಿದ್ದಾರೆ. ಮತ್ತು ಕೈ ತೋಟ ಮಾಡಿಕೊಳ್ಳುವಂಥವ್ರಿಗೆ ಡೆಮೋ ತೋರ್ಸಕ್ಕಂತಾನೆ ಸಮ್ ಸಸ್ಯನು, ಬದನೆ ಗಿಡ ಆಗಿರಲಿ ಆ ಥರ ಎಲ್ಲ ಬೆಳೆದಿದ್ದಾರೆ. ಇದು ಪಾಸ್ಪಲಂ ಹುಲ್ಲು ಅಂತ. 5 ರಿಂದ 6 ಟನ್ ಬರುತ್ತೆ. ಇದು ಬಹುವಾರ್ಷಿಕ ಬೆಳೆನೇ. ಇಳುವರಿ ಸ್ವಲ್ಪ ಜಾಸ್ತಿ ಇರಲ್ಲ ಇದು. 5 ರಿಂದ 6 ಟನ್ ಅಂದರೆ ಕಷ್ಟ ಆಗುತ್ತೆ. ನೆಕ್ಸ್ಟು ರೋಡ್ಸ್ ಹುಲ್ಲು ಅಂತ. ಇದು ಲೋಕಲ್ ಗಿನಿ ಹುಲ್ಲು ಅಂತ. ಇದು ಇಳುವರಿ ಸ್ವಲ್ಪ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ನೋಡಿ, ಮನೆಗೆ ತರಕಾರಿ ಬೆಳ್ಕೊಳಕ್ಕೆ ಅಂತಾರೆ, ಯಾವ ಥರ ಬೆಳ್ಕೋಬೋದು ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಆಗಿ ಇವರು ತೋರಿಸಿದ್ದಾರೆ. ಬದನೆ ಗಿಡ, ಹೀರೆ ಗಿಡ, ಮೆಣಸಿನಕಾಯಿ ಗಿಡ ಮತ್ತು ಹಲವು ತರಕಾರಿಗಳನ್ನು ಬೆಳೆದಿದ್ದಾರೆ. ಚೆಂಡು ಹೂವು, ಬೀನ್ಸ್ ಯಾವ ಥರ ಬೆಳ್ಕೋಬೋದು ಅಂತ ಸುಮ್ಮನೆ ಡೆಮೋ. ನಾವು ಈ ಥರ ಒಂದು ಸ್ವಲ್ಪ ಮನೆ ಹತ್ರನೆಲ್ಲ ಒಂದೆಲ್ಲ ಹಾಕ್ಕೊಂಡ್ರೆ ಆರ್ಗಾನಿಕ್ ಆಗಿ ಬೆಳ್ಕೋಬೋದು. ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ಯಾವ ರೋಗನೂ ಇಲ್ಲ, ಏನೂ ಇಲ್ಲ. ಸಂಕರಣ ನೇಪಿಯರ್ ಹುಲ್ಲು ಅಂತ ಸ್ನೇಹಿತರೆ. 50 ರಿಂದ 60 ಟನ್ ಬರುತ್ತೆ. ಟೊಮೊಟೊ ಗಿಡ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಲೈಕ್ ಆಯ್ತು ನನಗಂತೂ. ಈ ಥರ ಫುಲ್ ಕಬ್ಬಿಣದ ತಂತಿಗಳಿಂದ ರೌಂಡಾಗಿ ಮಾಡಿ ಗಿಡಗಳನ್ನು ಅದರಲ್ಲಿ ಕಟ್ಟಿದ್ದಾರೆ. ಯಾವುದೇ ಗಿಡನೂ ನೆಲಕ್ಕೆ ತಾಗಿಲ್ಲ. ಇದು ನೇಪಿಯರ್ ಅಂತ. 60 ರಿಂದ 70 ರಿಂದ 80 ಟನ್ ಬರುತ್ತೆ ಪರ್ ಎಕರೆಗೆ. ಬಹುವಾರ್ಷಿಕ ಬೆಳೆ ಇದು. ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದರ ಕಡ್ಡಿಗಳು ಕೊಡ್ತಾರೆ, ಅದನ್ನ ನಾವು ಬೇಕಾದರೆ ಆಡಿಸ್ಬೋದು. 150 ರಿಂದ 175 ಟನ್ ಪರ್ ಹೆಕ್ಟರ್ ಬರುತ್ತಂತೆ. ಬಹುವಾರ್ಷಿಕ ಬೆಳೆ ಇದು. ದಯವಿಟ್ಟು ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ದಯವಿಟ್ಟು ವಿಡಿಯೋಗಳನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ.
ಅಂತ ಹೇಳ್ತಾ, ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ, ಈ ಥರ ಮತ್ತೆ ಇವರು ಜೋಳ ಸಹ ಬೆಳೆದಿದ್ದಾರೆ, ಮೆಕ್ಕೆಜೋಳ. ರಸವಿ ಮಾಡ್ಕೊಳ್ಳೋಕ್ಕೆ ಈ ಥರ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ರಸಮಯವು ರಿಲೇಟೆಡ್ ಆಗಿ ನಾವು ಒಂದು ವಿಡಿಯೋ ಮಾಡಿದ್ದೀವಿ ಸ್ನೇಹಿತರೆ. ನಿಮಗೇನಾದರೂ ಹೆಚ್ಚಿನ ಮಾಹಿತಿಗಾಗಿ ಅವ್ರನ್ನ ಸಂಪರ್ಕಿಸಿ, ಅದರಿಂದನೂ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದು BN ಹೈಬ್ರಿಡ್ ಅಂತ 30ರಿಂದ 40 ಟನ್ ಬರುತ್ತೆ, ಬಹುವಾರ್ಷಿಕ. ಇಲ್ಲಿರೋಂಥ ಏನು ಮೇವು ಇದೆ ಅಲ್ವಾ, ಇದು ಯಾವುದೂ ಎಲ್ಲನೂ ಬಹುವಾರ್ಷಿಕನೇ, ಯಾವುದು ಕಡಿಮೆ ಇಲ್ಲ. ನೇಪಿಯರ್ ಹುಲ್ಲು ನೋಡಿ, 60ರಿಂದ 75 ಟನ್, ಅದರಲ್ಲೇ ಡಿಫ್ರೆಂಟ್ ಟೈಪ್ಸ್ ಇದೆ. ಥ್ಯಾಂಕ್ ಯು ಸ್ನೇಹಿತರೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು.